ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಎಲ್ಲ ರೈತ ಬಾಂಧವರು ಇಲ್ಲಿದ್ದಾರೆ. ನಮ್ಮ NRLM ಅಂತಂದ್ರೆ ರಾಷ್ಟ್ರೀಯ ಜೀವನೋಪಾಯ ಯೋಜನೆ, ಇದರಡಿ ನಾವು ಸಾಕಷ್ಟು ಸ್ವಸಹಾಯ ಸಂಘ, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಧನ ಸಹಾಯನ ಮಾಡ್ತೀವಿ, ಲೋನ್ ಮೂಲಕ ಧನ ಸಹಾಯ ಮಾಡ್ತೀವಿ. ಹಾಗೆಯೇ ಇನ್ನೂ ಹೆಚ್ಚಿನ ಧನ ಸಹಾಯ ಬೇಕಾಗುತ್ತೆ ಅಂತಂದ್ರೆ ಲೋನ್ಸ್ ಬ್ಯಾಂಕ್ಗಳಿಗೆ ನಾವು ಟೈಅಪ್ ಮಾಡಿಸಿ ಅಲ್ಲಿಂದಲೂ ಲೋನ್ಗಳನ್ನು ಕೊಡಿಸ್ತೀವಿ. ಇದರಲ್ಲಿ ವಿಶೇಷವಾಗಿ ಅಗ್ರಿಕಲ್ಚರ್ ಬೇಸ್ಡ್ ಏನು ಅಂತಂದ್ರೆ ಈ PMFME ನಾಟ್ ಓನ್ಲಿ ಫಾರ್ ಬರೀ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಮಾತ್ರ ಅಲ್ಲ, ಇದರಲ್ಲಿ ನಮ್ಮ ಪುರುಷ ಫಲಾನುಭವಿಗಳು ಇದ್ದಾರೆ. PMFME ನಲ್ಲಿ ಸಾಕಷ್ಟು ಜನ ಕೃಷಿ ಇಲಾಖೆಯಿಂದ ನಮ್ಮ NRLM ಯೋಜನೆಯಲ್ಲಿ 109 ಜನ ಆಲ್ರೆಡಿ ಪ್ರತಿಯೊಬ್ಬರು 40,000ದಂತೆ ಈಗ ಧನ ಸಹಾಯ ಪಡ್ಕೊಂಡು ಅವರು ಸ್ವಾವಲಂಬಿ ಮೀನ್ಸ್ ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವ್ರದೇ ಆದಂತಹ ಮತ್ತು ಸಣ್ಣ ಪ್ರಮಾಣದಲ್ಲಿ ಕಿರು ಉದ್ಯಮೆಯನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಜನ ನಮ್ಮ ಇಲ್ಲಿ ರಘುನು ಪ್ರೆಸೆಂಟ್ ಇದ್ದಾರೆ, ಅವ್ರಿಗೂ ಗೊತ್ತಿದೆ ಇದ್ರ ಬಗ್ಗೆ ಎಲ್ಲ. ಸಾಕಷ್ಟು ಜನ ನಮ್ಮ ಸಹಾಯನ ಪಡ್ಕೊಂಡಿದ್ದಾರೆ. ಹಾಗೆಯೇ ಇದು ಬರೇ ಒಂದು ಏನೋ ನಾವು ಸಣ್ಣ ಪ್ರಮಾಣದಲ್ಲಿ 40,000ದಲ್ಲೇ ಮಾತ್ರ ಅವರು ಮಾಡಬೇಕು ಅಂತೇನಿಲ್ಲ. ಈಗ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಬಾಣವಳ್ಳಿ ಗ್ರಾಮದಲ್ಲಿ ಒಬ್ಬ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯೇ 8.5 ಲಕ್ಷ ಸಹಾಯವನ್ನು ಪಡ್ಕೊಂಡು ಒಂದು ಚಿಕ್ಕಿ ಮಷೀನ್ ಅನ್ನ ಹಾಕೊಂಡಿದ್ದಾರೆ. ಈ ಚಿಕ್ಕಿ ಎಲ್ಲ ಕಡೆನೂ ಸೇಲ್ ಆಗುವಂತದ್ದೇ. ಅದನ್ನ ಈಗ ಆಲ್ರೆಡಿ ಅವರು ಉತ್ಪಾದನೆ ಮಾಡೋದು ಶುರು ಮಾಡ್ಕೊಂಡಿದ್ದಾರೆ. ಇಂಥದ್ದು ಹಲವಾರು ಒಂದು ಸಹಾಯ ಇಲ್ಲಿಂದ ಆಗಿದೆ. ಹಾಗೆಯೇ ನಮ್ಮ ರೈತ ಮಹಿಳೆಯರಿಗೆ, ಆಮೇಲೆ ಈ ಕಿರು ಆಹಾರ ಸಂಸ್ಕರಣೆಗಳನ್ನ ಮಾಡುವವರಿಗೆ ಕೃಷಿ ಇಲಾಖೆ ಇನ್ನೊಂದು ಸಹಾಯನ PMFME ಆಗಿದೆ. ಬ್ರ್ಯಾಂಡಿಂಗಿಗೆ ಅವರಿಂದ ನಾವು ಸಹಾಯನ ಪಡ್ಕೊಂಡಿದ್ದೀವಿ. ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್ ಅಂಡ್ ಪ್ಯಾಕೇಜಿಂಗ್ ಅಂತ ಹೇಳ್ಬಿಟ್ಟು ಯಾವ ರೀತಿ ಅಂತಂದ್ರೆ ನೀವು ಒಂದು ಆಹಾರ ಪದಾರ್ಥವನ್ನ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಬಿಸ್ಕೆಟ್ ಅನ್ಕೊಡಿ, ಅಥವಾ ಒಂದು ಚಿಲ್ಲಿ ಪೌಡರ್, ಖಾರದ ಪುಡಿನೋ, ಅಥವಾ ಬೇರೆ ಬೇರೆ ಮಸಾಲೆ ಪದಾರ್ಥಗಳನ್ನ ಮಾಡ್ತೀರಾ, ಅಥವಾ ಒಂದು ಫುಡ್ ಪ್ರೊಸೆಸ್ ಅನ್ನ ಮಾಡಿಬಿಟ್ಟು ನೀವು ಇದು ಮಾಡ್ತೀರಾ. ನಿಮಗೆ ಅದಕ್ಕೆ ಬೇಕಾದಂತಹ ಒಂದು ಮಾರುಕಟ್ಟೆ ವ್ಯವಸ್ಥೆ ಬೇಕಾಗಿರುತ್ತೆ. ಎಲ್ಲಿ ಮಾರಬೇಕು, ತಯಾರಂತೂ ಮಾಡ್ತೀರಾ, ಡಿಮ್ಯಾಂಡ್ ಬಂದ್ರೆ ತಾನೇ ನೀವು ಸೇಲ್ ಮಾಡ್ಲಿಕ್ಕೆ ಸಾಧ್ಯ. ಎಷ್ಟು ಮಾರಾಟ ಮಾಡ್ತೀರಾ ಅಷ್ಟೇ ನಿಮಗೆ ಲಾಭನೂ ಗಳಿಕೆ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ಯಾವುದೇ ಒಂದು ನಾವೇ ಒಂದು ಅಂಗಡಿಗೆ ಹೋಗಿ ವಸ್ತು ಖರೀದಿ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಏನ್ ನೋಡ್ತೀವಿ ಅಂತಂದ್ರೆ ಯಾವ ಕಂಪನಿದು, ಯಾವ ಬ್ರ್ಯಾಂಡ್ ಅಂತ ನೋಡ್ತೀವಿ. ಬ್ರ್ಯಾಂಡ್ನಲ್ಲೇ ನೀವು ಹಾಗೇನೆ ಕುಲ್ಲ ಕೊಟ್ರೆ ಅದು ತಗೊಳ್ಳೋದು ಬಹಳ ಕಷ್ಟ. ಕ್ವಾಲಿಟಿ ಮೇಲೆ ಡೌಟ್ ಮಾಡ್ತಾರೆ ಜನ. ಹಾಗಾಗ್ಬಿಟ್ಟು ಬ್ರ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ತಮಗೂ ಹೇಳೋದು ಇಷ್ಟೇನೆ, ನಾನು ಎಲ್ಲ ನೀವು ಏನೇನು ಉತ್ಪಾದನೆ ಮಾಡ್ತಾ ಇದ್ದೀರೋ ಅದಕ್ಕೆ ಒಂದು ಪ್ರಾಪರ್ ಬ್ರ್ಯಾಂಡಿಂಗ್ ಅನ್ನ ಮಾಡ್ಕೋಬೇಕು. ಬ್ರ್ಯಾಂಡಿಂಗಿಗೆ ನಿಮಗೇನು ಜಾಸ್ತಿ ಖರ್ಚು ಆಗೋದಿಲ್ಲ. ಸುಮಾರು 70,000ದಿಂದ 1 ಲಕ್ಷದವರೆಗೆ ಪ್ರಾಪರ್ ಆಗಿ ಬ್ರ್ಯಾಂಡಿಂಗ್ ಲೋಗೋವನ್ನ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಅದು ಇಲ್ಲೇ ಇರಲಿ ಅಥವಾ ಬೇರೆ MBA ಗ್ರಾಜುಯೇಟ್ಸ್ ಇರಲಿ ಅಥವಾ ಬೇರೆ ಬೇರೆ NGOಗಳು ಇದ್ದಾರೆ. ಬೆಂಗಳೂರು ಕಡೆ ಸಾಕಷ್ಟು ಕಂಪನಿಗಳು ಇದ್ದಾರೆ. ಅವ್ರ ಕಡೆಯಿಂದ ಬ್ರ್ಯಾಂಡಿಂಗ್ ಅನ್ನ ತಗೋಬೇಕಾಗತ್ತೆ. ನಂತರ ಅದು ಯಾವ ರೀತಿ ಪ್ಯಾಕೇಜಿಂಗ್ ಮಾಡಬೇಕು. ಬ್ರ್ಯಾಂಡಿಂಗ್ ಲೋಗೋ ಬಂತು, ಪ್ಯಾಕೇಜಿಂಗ್ ಪ್ರಾಪರ್ ಆಗಿಲ್ಲ, ಪ್ಲಾಸ್ಟಿಕ್ ಬ್ಯಾನ್. ಇವಾಗ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕೊಡೋದು ಅಥವಾ ಬಾಕ್ಸಸ್ ಅಲ್ಲಿ ಮಾಡ್ಕೊಡೋದು. ಪ್ಯಾಕಿಂಗ್ ನೋಡಿದ ತಕ್ಷಣ ಒಳಗೆ ಹೆಂಗಿಂದ ಗೊತ್ತಿಲ್ಲ, ಹೊರಗಿಂದ ಅಟ್ರಾಕ್ಷನ್ ಬರುತ್ತೆ. ಪ್ಯಾಕಿಂಗ್ ನೋಡಿನೇ ಸಾಕಷ್ಟು ಜನ ಪರ್ಚೇಸ್ ಮಾಡ್ತಾರೆ. ಹಾಗಾಗಿ ನೆಕ್ಸ್ಟ್ ಲೆವೆಲ್ ನೀವು ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರೋದು ಪ್ಯಾಕಿಂಗಿಗೆ. ಯಾವ ರೀತಿ ನಾನು ಪ್ಯಾಕ್ ಮಾಡಬೇಕು, ಯಾವ ರೀತಿ ಜನರಿಗೆ ಅಟ್ರಾಕ್ಟ್ ಮಾಡಬೇಕು, ಅದು ಎಕೋ ಫ್ರೆಂಡ್ಲಿ ಆಗಿರ್ಬೇಕು, ವಾತಾವರಣಕ್ಕೂ ಒಂದು ಸ್ನೇಹಿ ಆಗಿರ್ಬೇಕು, ಪ್ಲಾಸ್ಟಿಕ್ ಬಳಕೆಯಿಂದ ದೂರ ಇರಬೇಕು ಅಂತದ್ದು ಪ್ಯಾಕೇಜಿಂಗ್ ಮಾಡ್ಕೋಬೇಕಾಗತ್ತೆ. ಕಾಸ್ಟ್ ಡೆಫಿನೆಟ್ಲಿ ಜಾಸ್ತಿನೇ ಆಗುತ್ತೆ. ಕಾಸ್ಟ್ ಯಾವಾಗ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ನಿಮಗೆ ಅಷ್ಟೇ ಜಾಸ್ತಿ ಆಗಿರುತ್ತೆ. ನೆಕ್ಸ್ಟ್ ಲೆವೆಲ್ ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ನಾನು ಎಲ್ಲಿ ಮಾಡಬೇಕು, ಲೋಕಲ್ ಮಾರ್ಕೆಟ್ ಹಳ್ಳಿ ಸಂತೆಗೆ ನಾನು ಸೀಮಿತವಾಗಿರ್ತೀನ ಅಥವಾ ಬೇರೆ ಕಡೆ ಮಾಲ್ಸ್ಗಳಿಗೂ ನಾನು ಅಲ್ಲಿವರೆಗೂ ನನ್ನ ರೀಚ್ ಇರಬೇಕಾ ಅಂತ ಹೇಳ್ಬಿಟ್ಟು ತಾವು ಡಿಸೈಡ್ ಮಾಡಬೇಕಾಗುತ್ತೆ. ಮಾರ್ಕೆಟಿಂಗ್ಗೆ ಬೇಕು ಅಂತಂದ್ರೆ ಈಗ ನಾವು ರೀಸೆಂಟ್ಲಿ ಮಹಿಳಾ ಕಿಸಾನ್ ಪ್ರೊಡ್ಯೂಸರ್ ಕಂಪನಿ ಅಂತ ಹೇಳ್ಬಿಟ್ಟು 2 ಕಂಪನಿಗಳನ್ನ NRLM ವತಿಯಿಂದ, ಒಂದು ಬ್ರಿಡ್ಜೋಡಲ್ಲಿ ಅಮೃತ ವರ್ಷಿಣಿ MKPC ಮತ್ತು ಬಾಡ ಗ್ರಾಮದಲ್ಲಿ ಬಿಸಿಲ ಸಿರಿ ಮಹಿಳಾ ಉತ್ಪಾದಕರ ಕಂಪನಿ ಅಂತ ಹೇಳ್ಬಿಟ್ಟು 2 ಕಂಪನಿಗಳನ್ನ ಈಗ ಶುರು ಮಾಡಿದ್ದೀವಿ. ಅವ್ರದ್ದು ಇದೇ ಕೆಲಸ. ಏನು ರೈತ ಉತ್ಪಾದಕರ, ಅದು ಫರ್ಟಿಲೈಸರ್ ಇರಲಿ ಅಥವಾ ನಿಮ್ಮ ಪರಿಕರಗಳು ಇರಲಿ ಅಥವಾ ನೀವು ಸಂಸ್ಕರಣೆ ಮಾಡಿರುವಂತಹ ಆಹಾರ ಪದಾರ್ಥಗಳಿರಲಿ, ಅವೆಲ್ಲನೂ ಕಂಪನಿ ಡೈರೆಕ್ಟ್ ಪ್ರೊಡ್ಯೂಸರ್ ಇಂದ ಪರ್ಚೇಸ್ ಮಾಡುತ್ತೆ, ಹಾಗೆ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡುತ್ತೆ. ನಿಮಗೆ ಮಾರ್ಕೆಟಿಂಗ್ ಕೊರತೆ ಇದೆ ಅಂತಂದ್ರೆ ನಾವು ಕಂಪನಿಗಳನ್ನು, ನಮ್ಮ 2 ಕಂಪನಿಗಳಿದ್ದಾವೆ, ಆ ಕಂಪನಿಗಳಿಗೂ ಲಿಂಕ್ಅಪ್ ಮಾಡಿ ಕೊಡ್ತೀವಿ. ಅದು ಒಂದು ಬಹಳ ಕಂಪನಿನೂ ಬೆಳೆಯುತ್ತೆ. ಅದರಲ್ಲಿ 1,000 ಜನ ಶೇರ್ ಹೋಲ್ಡರ್ಸು ಮಹಿಳಾ ಕೃಷಿಕಾರರೇ ಇದ್ದಾರೆ.
ಹಾಗಂದ್ಬಿಟ್ಟು ಮಹಿಳೆಯರಿಗೂ ಒಂದು ಪ್ರಾಫಿಟ್ ಶೇರಿಂಗ್ ಆಗುತ್ತೆ, ನಿಮ್ಮ ಉತ್ಪಾದನೆಗೂ ಒಂದು ಮಾರ್ಕೆಟ್ ಸಿಗಂಗಾಗತ್ತೆ. ಹಾಗೆಯೇ ನಾವು ಬೇರೆ ಬೇರೆ ಯೋಜನೆಗಳಲ್ಲಿ ಎಲ್ಲರಿಗೂ ಗೊತ್ತಿದೆ IFC ಅಂತ ಹೇಳ್ಬಿಟ್ಟು ಇಂಟಿಗ್ರೇಟೆಡ್ ಫಾರ್ಮ್ ಕ್ಲಸ್ಟರ್ ಅಂತ. ಅದರಲ್ಲೂ ಸಾಕಷ್ಟು ಸಣ್ಣ ಪುಟ್ಟ ಮಷಿನ್ಸ್ ಅನ್ನು ಕೊಟ್ಟಿದ್ದೀವಿ. ಅದರಿಂದ ಸ್ಪ್ರೇಯರ್ ಮಷಿನ್ಸ್, ಏನು ಪ್ಲಾಂಟ್ ಪ್ರೊಟೆಕ್ಷನ್ ಯೂನಿಟ್ ಅಂತ ಹೇಳ್ಬಿಟ್ಟು ಸ್ಪ್ರೇಯರ್ ಮಷಿನ್ಸ್ ಕೂಡ ಕೊಟ್ಟಿದ್ದೀವಿ. ಎಣ್ಣೆ ಗಾಣಗಳು ಕೊಟ್ಟಿದ್ದೀವಿ. ಹಾಗೇನೆ ರೊಟ್ಟಿ ಮೇಕಿಂಗು, ಫ್ಲೋರ್ ಮಷೀನು ಎಲ್ಲ ಇದು ಫಾರ್ಮ್ ಬೇಸ್ಡೇ, ಅಗ್ರಿಕಲ್ಚರ್ ಬೇಸ್ಡೇ ಆಗಿರೋದ್ರಿಂದ ನೀವು ಇದ್ರದ್ದೆಲ್ಲ ಲಾಭ ಪಡ್ಕೋಬೇಕು. ಯಾವ ಮಹಿಳಾ ಸ್ವಸಹಾಯ ಸಂಘಗಳಲ್ಲಿ ಇದ್ದಾರೋ ಅವರಂತೂ ಡೆಫಿನೆಟ್ಲಿ ಇದರ ಲಾಭ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೋರ್ತೇನೆ. ಹಾಗೇನೆ ಈ ಮಾರ್ಕೆಟಿಂಗ್ ಬಗ್ಗೆ ಹೇಳಿದೆ. ಈಗ ತಾವು ನೋಡ್ತೀರಾ ಮೋರ್ ಮತ್ತೆ ಬೇರೆ ಸೂಪರ್ ಮಾರ್ಕೆಟ್ಸ್ಗಳು, ಅಲ್ಲಿ ಯಾವ ರೀತಿ ಪ್ಯಾಕೇಜಿಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ಇಂಥದ್ ಕಡೆ ತಾವು ಲಿಂಕಪ್ ಮಾಡ್ಕೋಬೇಕು. ಅಲ್ಲಿ ಹೋಗಿ ಕೇಳಬೇಕು. ಅವರು ಏನು ಬೇರೆ ಕಡೆಯಿಂದ ಡೆಲ್ಲಿದಿಂದ ತರಕಾರಿ ಬರೋದಾಗ್ಲಿ ಬೇರೆ ಕಡೆಯಿಂದ ಬರೋದಿಲ್ಲ. ಇಲ್ಲೇ ನಮ್ಮ ಲೋಕಲ್ ಮಾರ್ಕೆಟ್ಸ್ ಇರ್ತಾರೆ, ಲೋಕಲ್ ಸೂಪರ್ ಮಾರ್ಕೆಟ್ಸ್, ಅಥವಾ ತಮ್ಮದೇ ಒಂದು ಸೂಪರ್ ಮಾರ್ಕೆಟ್ ಅನ್ನು ತಾವು ಎಸ್ಟಾಬ್ಲಿಷ್ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇದ್ರದ್ದೆಲ್ಲ ಲಾಭ ಪಡೆದುಕೊಂಡು ಎಲ್ಲ ಸ್ವಾವಲಂಬಿ ಆಗಬೇಕು. ಪರ್ಟಿಕ್ಯುಲರ್ಲಿ ನಮ್ಮ ರೈತ ಮಹಿಳೆಯರು ಅಥವಾ ರೈತ ಉತ್ಪಾದನೆ ಏನ್ ಮಾಡ್ತಾ ಇದ್ದಾರೋ ಆ ಎಲ್ಲ ಮಹಿಳೆಯರು ಸ್ವಲ್ಪ ಮುಂದೆ ಬಂದ್ಬಿಟ್ಟು ಏನಾದರೂ ಐಡಿಯಾಸ್ ಈಗ ನಮ್ಮ ರಶ್ಮಿರೇಖಾ ಮೇಡಮ್ ಹೇಳ್ದಂಗೆ ದಿನ ಐಡಿಯಾಸ್ ಅಂತೂ ಸಿಗತ್ತೆ. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಾಕಷ್ಟು ಐಡಿಯಾಸ್ ಸಿಗತ್ತೆ. ನಿಮಗೆ ಐಡಿಯಾಸ್ ತಂದುಕೊಟ್ರೆ ನಮ್ಮ ಕಡೆಯಿಂದ ಏನು ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾವು ನಿಮಗೆ ಸಹಾಯ ಮಾಡಲಿಕ್ಕೆ ಯಾವಾಗಲೂ ಜಿಲ್ಲಾ ಪಂಚಾಯತಿ ಮತ್ತು NRLM ಯೋಜನೆ ರೆಡಿ ಇದೆ ಅಂತ ಹೇಳ್ಬಿಟ್ಟು ಹೇಳಿ ನನಗೆ ಇಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರೆ ಎಲ್ರಿಗೂ ವಂದಿಸಿ ನಾನು ಮಾತಾಡ ಮುಗಿಸ್ತೇನೆ.